ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮತ್ತೆ ಅತ್ತೆ ಹೇಳಿದ ವಿಚಾರದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ಯಾವ ವಿಚಾರದ ಬಗ್ಗೆ ಹೇಳ್ತಿದೀಯಾ? ಆದಷ್ಟು ಬೇಗ ಒಂದು ಮುದ್ದಾದ ಮಗುನ ಅವ್ರಿಗೆ ಹೆತ್ಕೊಡೋದ್ರ ಬಗ್ಗೆ. ಅವ್ರ ಆಸೆನ ಪೂರ್ತಿ ಮಾಡೋದ್ರ ಬಗ್ಗೆ. ಗಂಡ, ಸಂಸಾರ, ಮಕ್ಕಳು ಅನ್ನೋದನ್ನ ಕೇಳೋಕೆ ಎಷ್ಟು ಚಂದ ಅಲ್ಲ? ಮಗು ಮನೆಗೆ ಬಂದ್ರೆ ಇನ್ನೆಷ್ಟು ಆನಂದ ಅಲ್ವಾ? ಸರಿ, ಆ ಬ್ಯಾಚುಲರ್ ಪಾರ್ಟಿಯಲ್ಲಿ ನೀನು ಇದ್ದೆ ಅಲ್ವಾ? ಅಲ್ಲಿ ಏನಾಯ್ತು? ಆ ದಿನ ಅಭಯ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅಲ್ಲಿ ಫ್ರೆಂಡ್ಲಿ ಆಗಿ ಟ್ರೂತ್ ಆರ್ ಡೇರ್ ಗೇಮ್ ಸ್ಟಾರ್ಟ್ ಆಯ್ತು. ಅಲ್ಲಿ ಖುಷಿಯಾಗಿತ್ತಿದ್ದ ಅಭಯ್ ಇದ್ದಕ್ಕಿದ್ದಂಗೆ ಗೌರಿನೂ ಅಷ್ಟೇ. ಅವಳಿಗೆ ಅಜಯ್ನ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಎಲ್ರ ಬಲವಂತಕ್ ಬಲಿ ಆಗ್ತಿದ್ದಾಳೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಅಭಯ್ ವಿಚಿತ್ರವಾಗಿ ಮಾತಾಡ್ತಿದ್ದಿದ್ದು ಸತ್ಯ. ಆದ್ರೆ ಅದೆಲ್ಲ ನಾನು ರೆಕಾರ್ಡ್ ಮಾಡಿಲ್ಲ. ಬೇಕು ಅಂದ್ರೆ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿಸಿ. ನೀವು ನನ್ನನ್ನು ನಂಬಿ ನನ್ಗೊಪ್ಸಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸೋದು ಬಿಟ್ರೆ ನನಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗಾಗಿ ಆ ವಿಡಿಯೋ ಬಗ್ಗೆನೂ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ನಂಬಿ. ಆ ನಂಬಿಕೆ ಇರೋದಿಕ್ಕೇನೆ ನಿನ್ನನ್ನು ಇಲ್ಲಿ ಕರೆಸ್ಕೊಂಡಿರೋದು. ಇಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ವಿಷಯ ಪ್ರಸ್ತಾಪ ಆಗ್ತಿದ್ದ ಹಾಗೆ ನಿನ್ನನ್ನು ಮನೆಯಿಂದ ಕಳಿಸ್ತಿದ್ದೆ. ಆಮೇಲೆ ಇನ್ನೊಂದು ಮಾತು, ನನ್ನ ಪಾಪು ಬಂದ್ಮೇಲೆ ನೀವು ನನ್ನ ಹತ್ರನೇ ಇರಬೇಕು. ನನ್ನನ್ನು ಇದೇ ರೀತಿ ನೋಡ್ಕೋಬೇಕು. ಪಾಪು ಒಂದ್ ಮುತ್ತು ಕೊಟ್ರೆ ನನಗೆ 2 ಕೊಡ್ಬೇಕು. ನೀವೇನಾದ್ರೂ ನನಗಿಂತ ಪಾಪುನ್ ಜಾಸ್ತಿ ಪ್ರೀತಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನಾನು ಊಟನೇ ಮಾಡಲ್ಲ, ನಿಮ್ ಜೊತೆ ಮಾತು ಆಡಲ್ಲ. ಯಾವತ್ತೂ ಅಷ್ಟೇ ನಿಮ್ ಪ್ರೀತಿ ನನಗ್ ಮಾತ್ರ ಮೀಸಲಾಗಿರ್ಬೇಕು. ಅದ್ರಲ್ಲಿ ಸ್ವಲ್ಪ ಪಾಪುಗ್ ಹಂಚ್ಬೇಕು. ಇಷ್ಟೇ ಅಲ್ಲ, ಇನ್ನು ತುಂಬಾ ಇದೆ. ಅದನ್ ಸ್ವಲ್ಪ ಸ್ವಲ್ಪನೇ ಹೇಳ್ತೀನಿ, ನೀವು ಪ್ರತಿದಿನ ಕೇಳಿ. ಮತ್ತೆ ಇವ್ರಿಗೇನಾಯ್ತು? ಇಲ್ಲ, ಇವ್ರ ಮನ್ಸಲ್ಲಿ ಬೇರೆ ಏನೋ ಇದೆ. ಅದೇನು ಅಂತ ನಾನು ಈಗಲೇ ತಿಳ್ಕೋಬೇಕು. ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ನೆನ್ನೆ ಏನೋ ಓಡಾಡಿ ಸುಸ್ತಾಗಿದ್ಯಾ, ನಾಳೆ ದಿನ ಪೂಜೆ ಇದೆ, ನಿದ್ದೆ ಮಾಡು ಅಂತ ನೆಪ ಹೇಳಿದ್ರಿ. ಇವತ್ತ್ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದೀರಾ? ಗಂಗೆ, ಸಮಯ ಬಂದಾಗ ಎಲ್ಲ ವಿವರವಾಗಿ ಹೇಳ್ತೀನಿ. ಈಗೇನು ಕೇಳೋಕ್ ಹೋಗ್ಬೇಡ, ನಿದ್ರೆ ಮಾಡು. ಇಲ್ಲ, ಸತ್ಯ ಏನು ಅಂತ ನನಗೆ ಇವತ್ತೇ ಗೊತ್ತಾಗ್ಬೇಕು. ಈಗಲೇ ಗೊತ್ತಾಗ್ಬೇಕು. ಏನ್ ನಿಮ್ ಉದ್ದೇಶ? ನೀವ್ ನನ್ನ ದೂರ ಮಾಡೋದಕ್ಕೆ ಕಾರಣ ಏನು? ಏನ್ ಹೇಳಿ ಅಭಯ್ ಅವರೇ. ನನ್ನ ಲೈಫಲ್ಲಿ ಒಂದು ಗೋಲ್ ಇದೆ. ಅದನ್ನ ರೀಚ್ ಆಗೋವರೆಗೂ ನಾವ್ ಹೀಗೆ ದೂರ ಇರೋಣ. ಅಲ್ಲಿವರೆಗೂ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ.